ವೆಲ್ಕಮ್ ಬ್ಯಾಕ್. ಹಿಜ್ ಅಂಡ್ ಅಜೆಂಡಾ ಇದು ಕಳೆದ ಅಕ್ಟೋಬರಿಂದನೇ ವ್ಯವಸ್ಥಿತವಾಗಿ ಶುರುವಾಗಿದೆ. ಇದೊಂದು ವ್ಯವಸ್ಥಿತವಾದಂಥ ಪಿತೂರಿ ಅಂತ ಕೂಡ ಈಗಾಗಲೇ ಮೆನ್ಷನ್ ಮಾಡ್ತಿದ್ದಾರೆ. ಲೆಟ್ಸ್ ಸಿ ಇದು ಎನ್ಯಾವೇ ಬೆಳವಣಿಗೆ ಪಡ್ಕೊಳ್ಳುತ್ತೆ ಅಂತ ಕಾದು ನೋಡ್ಬೇಕಷ್ಟೇ. ಸಚಿವ ಸುನೀಲ್ ಕುಮಾರ್ ಕೂಡ ಇತ್ತೀಚೆಗೆ ಇದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ರು. ಈಗ ವೈರಲ್ ಆಗ್ತಿರೋ ಟ್ವೀಟ್ಗಳನ್ನ ನೋಡಿದ್ರೆ ಇದು ನಿಜ ಅನಿಸ್ತಾ ಇದೆ. ಸುನೀಲ್ ಕುಮಾರ್ ಏನು ಹೇಳಿದ್ರು ಮತ್ತೊಮ್ಮೆ ಸರಿ ಕೇಳಿಸ್ತೀನಿ ನೋಡಿ. ಹಿಜಾಬಿಗೆ ಸಂಬಂಧಪಟ್ಟಂತೆ ದೊಡ್ಡ ಪ್ರಮಾಣದಲ್ಲಿ ದ್ವೇಷವನ್ನು ಉಂಟು ಮಾಡುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಅವತ್ತು ಮಾಡಿತ್ತು, ಇವತ್ತು ಕೂಡ ಮಾಡ್ತಾ ಇದೆ. ಯಾರು ಈ ದೇಶದ ಪ್ರತ್ಯೇಕತೆಯನ್ನು ಬಯಸ್ತಾರೆ ಅಂಥವ್ರನ್ನ ಕಾಂಗ್ರೆಸ್ ಯಾವತ್ತೂ ಕೂಡ ಬೆಂಬಲಿಸಿಕೊಂಡೇ ಬಂದಿದೆ. ಯಾವುದೇ ಕಾರಣಕ್ಕೂ ಈ ಸಮಾಜದಲ್ಲಿ ಕಾಲೇಜಿನಲ್ಲಿ ಸಮವಸ್ತ್ರ ಸಂಹಿತೆಯನ್ನು ಎಲ್ಲರೂ ಕೂಡ ಅನುಸರಿಸ್ಕೊಂಡು ಬರಲೇಬೇಕು. ಕಾಲೇಜಿನ ಮಕ್ಕಳ ನಡುವೆ, ಶಾಲೆಯ ಮಕ್ಕಳ ನಡುವೆ ಸಮಾನತೆ ಇರಬೇಕಾಗಿರುವಂಥದ್ದನ್ನು ನಾವು ಅಲ್ಲೇ ಕಲಿಸ್ಕೊಡ್ಲಿಲ್ಲ ಅಂತಾದರೆ ಮುಂದೆಲ್ಲೂ ಕೂಡ ಅದನ್ನು ಕಲಿಸ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಇದೆಲ್ಲದನ್ನು ನೋಡ್ತಾ ಹೋದರೆ ಕಾಂಗ್ರೆಸ್ಸಿಗೆ ಜನಾಭಿಪ್ರಾಯ ಏನಾದ್ರು ಸಿಕ್ಕಿಬಿಟ್ರೆ ಎಲ್ಲ ಹಿಂದೂಗಳಿಗೂ ಕೂಡ ಹಿಜಾಬ್ ಹಾಕಿಸುವಂತ ಕಾನೂನನ್ನು ತಂದ್ಬಿಡ್ಬೋದೇನೋ ಇವರು. ಹಿಜಾಬಿಗೆ ಇಲ್ಲಿಗೆ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.